ಟೆಕ್ನಿಕಲ್ ಇಶ್ಯೂಸಿಂದ ಸ್ಟಾಪ್ ಆಗಿತ್ತು, ಮತ್ತೆ ರಿಲೀಸ್ ಮಾಡಿದ್ದೀರಾ. ಹೆಸರಲ್ಲೇ ಛಲವಾದಿ ಅಂತ ಹೇಳ್ಕೊಂಡು ಆ ಛಲ ಬಿಟ್ಟಿಲ್ವಾ? ಒಳ್ಳೆ ಕಥೆ ಇತ್ತಲ್ಲ ಅದು. ಲಾಸ್ಟ್ ಟೈಮ್ ನಿಮಗೆಲ್ಲ ಹೇಳಿದ್ದೀನಿ ನಾನು, ಎಲ್ಲ ಸ್ಟೇ ತಂದ್ಬಿಟ್ಟು ನಾವು 10th ಏನು ಮಾಡಬೇಕಿತ್ತು ರಿಲೀಸು ಮಾಡಲಿಕ್ಕೆ ಒಂದು 25 ನಿಮಿಷದ ಕಂಟೆಂಟು ಜೋಡಣೆ ಮಾಡಬೇಕಿತ್ತು. ಅದು ಲ್ಯಾಬಲ್ಲೂ ಸ್ಟೇ ಇದ್ದಿದ್ದರಿಂದ ಲ್ಯಾಬ್ ಕೊಡಲಿಲ್ಲ. ಅದು ಆನಂತರ ಅವಾಗ ಬಿಟ್ಟಿದ್ದು ಆ್ಯಕ್ಚುಲಿ 17th ಟ್ರಯಲ್ ರನ್ ಅಂತ. ನಿಜವಾದ ಸಿನಿಮಾ ಸಂಜೆ ಪಾರ್ಟ್ 2 ಇವತ್ತೇನು ನೋಡಿದ್ದೀರಾ, ಏನು ಪ್ರೇಕ್ಷಕರು ಮೆಚ್ಚಿದ್ದಾರೆ, ಇದು ನಿಜವಾದ ಸಿನಿಮಾ. ಸರ್, ಸ್ವಿಟ್ಜರ್ಲೆಂಡ್ ಕಂಪ್ಲೀಟ್ ಟೂರ್ ಓಡಿಸಿದ್ದೀರಾ ಪ್ರೇಕ್ಷಕರಿಗೆ? ಹಾಂ, ಅದೇನು 100-200 ಕೊಟ್ಟರೆ ಇಡೀ ಫ್ಯಾಮಿಲಿನೇ ಸ್ವಿಟ್ಜರ್ಲೆಂಡ್ ತೋರಿಸ್ಬಿಡ್ತೀವಿ. ತುಂಬ ಚೆನ್ನಾಗಿ ರಿಯಾಕ್ಷನ್ ನಿಮಗೆ ಹೆಂಗೆ ಬಂತು? ಅಲ್ಲಿ ಭಾಳ ಖುಷಿ ಆಯಿತು. ಎಲ್ಲ ನಾನು ನೋಡ್ತಾ ಇದ್ದೆ, ಎಲ್ಲ ನಿಮ್ಮ ಪತ್ರಕರ್ತರೆಲ್ಲ ಮಾಧ್ಯಮದಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದಾಗ ಎಲ್ಲ ಭಾಳ ಖುಷಿ ಪಟ್ಟು ಹೋದರು, ತುಂಬ ಚೆನ್ನಾಗಿದೆ ಅಂತ. ನನಗೂ ಬಂದು ಎಲ್ಲ ವಿಶ್ ಮಾಡಿಬಿಟ್ಟು ಹೋದರು. ಭಾಳ ಖುಷಿ ಅನ್ನಿಸ್ತಾ ಇದೆ. ನಿಮ್ಮ ಚಿತ್ರದ ಹೀರೋ ಇವತ್ತು ವಿಲನ್ ಆಗಿದ್ದಾರೆ, ಹೀರೋನ್ ಆಗಿದ್ದಾರೆ. ಪಕ್ಕದ ಥಿಯೇಟ್ರಲ್ಲಿ ಮಹಾದೇವ ಸಿನಿಮಾದಲ್ಲಿ ವಿಲನ್ ಆಗಿ ಅಬ್ಬರಿಸಿದ್ದಾರೆ, ಇಲ್ಲಿ ಹೀರೋ ಆಗಿ ಅಬ್ಬರಿಸಿದ್ದಾರೆ. ಹೇಳಿ ಸರ್, ಆ ಒಂದು ಎಕ್ಸ್ಪೀರಿಯನ್ಸ್, ಅದಕ್ಕೆ ಸಾಕ್ಷಿ ನೀವೇ. ಅಲ್ಲ, ಇಲ್ಲಿ ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ನಾನು ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪಾತ್ರ ಏನು ಕೊಟ್ಟು ಮಾಡ್ತಾರೆ ಕಿಟ್ಟಪ್ಪ. ಆ ಶಕ್ತಿ ಅಂತೂ ಇದೆ ಕಿಟ್ಟಪ್ಪಗೆ, ಮಾಡಿದ್ದಾರೆ. ಸರ್, ಹೀರೋಯಿನ್ ಎಲ್ಲಿ ಕಾಣ್ತಾ ಇಲ್ಲ? ನೀವು ಅವ್ರನ್ನ ಹೀರೋಯಿನ್ನೇ ಕೇಳಬೇಕು ನೀವು. ನನಗೆ ಹೀರೋಯಿನ್ನ ಕೇಳ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನೇ ಕೇಳ್ಬಿಟ್ರೆ ಒಳ್ಳೇದು. ಅವ್ರು ಇಂಟ್ರ್ಯೂ ಕೊಡ್ತಾರೆ. ಫಸ್ಟ್ ಡೇ ಫಸ್ಟ್ ಹೋಗಿ ಯಾಕೆ ಬಂದಿಲ್ಲ? ಅದನ್ನೇ ಈಗ ನೀವೇ ಕೇಳಬೇಕು ಅವ್ರನ್ನೇ. ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಅವರೇ ಏನಕ್ಕೆ ಬಂದಿಲ್ಲ ಅಂತ ಅವ್ರು ಹೇಳ್ಬೇಕು, ನಾನು ಹೇಳ್ತಾರ? ಹಾಂ, ಬಂದಿಲ್ಲ ಅವ್ರು, ಯಾವುದಕ್ಕೂ ಬಂದಿಲ್ಲ. ಸರ್, ಇವಾಗ ಸಿನಿಮಾ ರಿಲೀಸ್ ಆಗಿದೆ, ಮುಂದೆ ಸಕ್ಸಸ್ ವ್ಯಾಲಿ ಏನಾದರೂ ಮಾಡೋ ಪ್ಲ್ಯಾನ್ ಇದೆ? ಖಂಡಿತ. ಎಲ್ಲೆಲ್ಲಿ ಮಾಡ್ತೀರಾ ಸರ್? ಮೋಸ್ಟ್ಲಿ ಒಂದು ಹುಬ್ಳಿ ಒಂದು ಪ್ಲಾನ್ ಮಾಡಿದ್ವಿ. ಹಾಸನ ನನ್ನ ನೇಟಿವು, ಒಂದು ಹಾಸನ ಒಂದು ಹುಬ್ಳಿ ಒಂದು ಮಾಡೋ ಪ್ಲಾನ್ ಇದ್ದೀವಿ. ಹಾಗಾಗಿ ಥ್ಯಾಂಕ್ ಯು, ನೀವೇ ಇಂಪಾರ್ಟೆಂಟ್ ನಮಗೆ.